ಶನಿ ಗ್ರಹವು ಕರ್ಮಸ್ಥಾನದಲ್ಲಿದ್ದಾನೆ. ಈ ವರ್ಷ ಈ ರಾಶಿಯವರಿಗೆ ಪ್ರಗತಿ ಮತ್ತು ಪರಿವರ್ತನೆ ವರ್ಷವಾಗಲಿದೆ. ಎಲ್ಲ ರೀತಿ ಮುಕ್ತಿ ಪಡೆಯುವಂಥ ಸಾಧ್ಯತೆ ಹೆಚ್ಚು. ಮಾನಸಿಕ ಒತ್ತಡ ಜಗಳ ಜಾಸ್ತಿ. ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳ ಮೇಲೆ ತೊಂದರೆ, ಪೆಟ್ಟು ಮೇಲೆ ಪೆಟ್ಟು. ಓಂ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ದೈವ ಮಾಸಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, 2026-27 ಪರಭಾವ ನವ ಸಂವತ್ಸರದ ರಾಶಿ ಬಗ್ಗೆ ತಿಳಿಸೋಕೆ ಬಂದಿದ್ದೇನೆ. ಅದರಲ್ಲಿ ಮಿಥುನ ರಾಶಿ. ಈ ಮಿಥುನ ರಾಶಿ 3ನೇ ರಾಶಿ ಆಗಿರುತ್ತೆ. ಈ ರಾಶಿಯವರು ಯಾವ ಥರ ಇದೆ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಅನುಕೂಲ ಯಾವುದು, ಅನನುಕೂಲ ಯಾವುದು ಅದಕ್ಕೆ ತಿಳಿಸೋಕೆ ಬಂದಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಸಂಪೂರ್ಣವಾಗಿ ಈ ವರ್ಷ ಈ ರಾಶಿಯವರಿಗೆ ಪ್ರಗತಿ ಮತ್ತು ಪರಿವರ್ತನೆ ವರ್ಷವಾಗಲಿದೆ. ಪ್ರಗತಿ ಕಾಣ್ತಾರೆ ಮತ್ತು ಪರಿವರ್ತನೆ. ಅವರು ತಪ್ಪು ಮಾಡಿದ್ದು, ಹಿಂದೆ ಮಾಡಿದ್ದು ಕೆಟ್ಟ ವಿಚಾರಗಳು ಈ ವರ್ಷ ತಿದ್ದಿ ನಡೆಯುವಂಥ ಒಂದು ಜ್ಞಾನ ಬರುವಂಥ ಯೋಗ ಬರುತ್ತೆ. ಮತ್ತು ಎಲ್ಲ ರೀತಿಯಿಂದನೂ ಎಲ್ಲ ಕಡೆಯಿಂದ ಲಾಭದಾಯಕ, ಆರ್ಥಿಕತೆ ಲಾಭ. ಯಾಕೆ ಗುರು ಸಂಪೂರ್ಣವಾಗಿ ಬಲ ಇದ್ದಾನೆ. ಈ ವರ್ಷ ಗುರುವಿನ ಒಂದು ಅನುಗ್ರಹ ಹಣಕಾಸು ಸ್ಥಿತಿಯಲ್ಲಿದೆ. ಗುರುವಿನ ಅನುಗ್ರಹ ಹಣಕಾಸು ಸ್ಥಿತಿ ಉತ್ತಮವಾಗಲಿದೆ. ಹಳೆಯ ಸಾಲಗಳು, ಹಳೆಯ ಯಾವುದೇ ಒಂದು ಕೆಟ್ಟ ವಿಚಾರಗಳಾಗಲಿ, ಕೆಟ್ಟ ಸಾಲಗಳಾಗಲಿ, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡೋದಾಗಲಿ, ಇಂಥವರು ಎಲ್ಲ ರೀತಿ ಮುಕ್ತಿ ಪಡೆಯುವಂಥ ಸಾಧ್ಯತೆ ಹೆಚ್ಚು. ಎಲ್ಲ ರೀತಿಯಿಂದನೂ. ಯಾಕಂದರೆ ಎಷ್ಟೋ ವರ್ಷದಿಂದ ಸಾಲದ ಒದ್ದಾಡಿ, ಎಲ್ಲ ರೀತಿ ಚಿಂತೆ ಮಾಡಿ, ಆರೋಗ್ಯ ಹಾಳು ಮಾಡಿಕೊಂಡು, ಕಿರಿಕಿರಿ ಅನುಭವಿಸಿ, ಎಲ್ಲ ರೀತಿಯಿಂದ ತೊಂದರೆ ಪೆಟ್ಟು ತಿಂದು ಈ ವರ್ಷ ಅದರಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯುವಂಥ ಯೋಗ, ಈ ಒಂದು ಸ್ಥಾನಮಾನ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಸ್ಥಿರತೆ ಕಾಣುವಂಥ ಯೋಗಗಳಿದೆ. ಯಾಕಂತಂದರೆ ಶನಿ ಗ್ರಹವು ಕರ್ಮಸ್ಥಾನದಲ್ಲಿದ್ದಾನೆ. ಈ ಕರ್ಮಸ್ಥಾನ ಸಂಚರಿಸೋದ್ರಿಂದ ವೃತ್ತಿ ಕ್ಷೇತ್ರ ಮತ್ತು ಶಿಸ್ತು ಮತ್ತು ಪರಿಶ್ರಮ ತಕ್ಕ ಪ್ರತಿಫಲ ಸಿಗುವಂಥ ಯೋಗ ಬರುತ್ತೆ. ಯಾಕಂತಂದರೆ ಅವ್ರು ಎಷ್ಟು ಎಫೆಕ್ಟ್ ಆಗಿರ್ತಾರೆ, ಎಷ್ಟು ಅವರು ಪ್ರೆಜರಿಂದ, ಎಷ್ಟು ಅವರು ಪ್ರಯತ್ನದಿಂದ ಎಷ್ಟು ಫಲ ಬೇಕು, ಆ ಫಲ ಕರ್ಮದಾಯಕ ಅಂದರೆ ಶನಿ. ಕರ್ಮದಾಯಕ ಒಂದು ಸ್ಥಾನದಲ್ಲಿರೋದು ಶನಿ. ಈ ಶನಿ ಸಂಪೂರ್ಣವಾಗಿ ನೀವು ಎಷ್ಟು ಎಫೆಕ್ಟ್ ಹಾಕಿರ್ತೀರಿ, ಎಷ್ಟು ಪ್ರಯತ್ನ ಮಾಡಿರ್ತೀರಿ, ಅಷ್ಟೇ ಪ್ರಯತ್ನದಲ್ಲಿ ನಿಮ್ಗೆ ಲಾಭದಾಯಕ ಮತ್ತು ಒಳ್ಳೆಯ ಉತ್ತಮ ಸ್ಥಾನ, ಉತ್ತಮ ಒಂದು ಜೀವನ ನಡೆಸುವಂಥ ಒಂದು ದಾರಿ ಮಾಡುವಂಥ ಯೋಗಗಳಿದೆ. ಇದರಿಂದಾಗಿ ಎಲ್ಲ ಪ್ರತಿಫಲ ಒಳ್ಳೆ ರೀತಿ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಪರಿಶ್ರಮ ತಕ್ಕ ಫಲ ಸಿಗುವಂಥ ಯೋಗ ಇದೆ. ಮತ್ತು ಕಂಕಣ ಭಾಗ್ಯ. ಈ ಕಂಕಣ ಭಾಗ್ಯದಲ್ಲಿ ಎಲ್ಲ ರೀತಿಯಿಂದನೂ ಎಷ್ಟೋ ವರ್ಷದಿಂದ ಮದುವೆ ಕಾರ್ಯದಲ್ಲಿ ಅಡೆತಡೆ ಕಿರಿಕಿರಿ ಉಂಟಾಗದವರು ಮತ್ತು ಸಮಸ್ಯೆಗಳಾದವರು ಮತ್ತು ಈ ವರ್ಷ ಅವರಿಗೆ ಶುಭ ಆಗುವಂಥ ಯೋಗ ಇದೆ. ಅವಾಗ ಪ್ರೀತಿ ಪ್ರೇಮದಲ್ಲಿ ಕೂಡ ಯಶಸ್ವಿ ಆಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ಮಾಡಿದವರು ಕೂಡ ಈ ವರ್ಷ ಮನೆಯಲ್ಲಿ ಒಪ್ಪಿಸಿ ಮದುವೆ ಕಾರ್ಯದಲ್ಲಿ ಯಶಸ್ವಿ ಆಗುತ್ತೆ ಇದೆ. ಮತ್ತು ಅವಿವತ್ತರಿಗೆ ವಿವಾಹ ಯೋಗ ಕೂಡಿ ಬರುವಂಥ ಯೋಗ ಇದೆ. ಮತ್ತು ಶುಭ ಕಾರ್ಯ ರೂಪದಲ್ಲಿ ಲಾಭದಾಯಕ ಆಗ್ತಾ ಹೋಗುತ್ತೆ. ಮತ್ತು ಗುರುಬಲ ಯೋಗ ತುಂಬ ಚೆನ್ನಾಗಿದೆ. ಈ ರಾಶಿಯವರು ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸಂಗಾತಿಯೊಡನೆ ಸಂಪೂರ್ಣ ಬೆಂಬಲ ದೊರೆಯುವಂಥ ಯೋಗ. ಅವರು ಕಷ್ಟ ನಷ್ಟ, ಅವ್ರಿಗೆ ಒಳ್ಳೆಯದು ಕೆಟ್ಟು ಎಲ್ಲ ಪ್ರತಿಯೊಂದಕ್ಕೂ ಅವ್ರ ಹೆಂಡತಿ ಸಪೋರ್ಟು, ಅಂದರೆ ಬ್ಯಾಕ್ ಬೋನ್ ಥರ ಸಂಪೂರ್ಣವಾಗಿ ನಿಂದಿರುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಒಳ್ಳೆಯ ಸ್ಥಾನ ಸಿಗುತ್ತೆ. ಯಾವುದೇ ತೊಂದರೆಗಳು, ಯಾವುದೇ ತಾಪತ್ರಯಗಳು, ಯಾವುದೇ ಸಮಸ್ಯೆಗಳು ಇರುವಂಥ ಸ್ಥಿತಿಯಲ್ಲಿ ಇಲ್ಲ. ಒಳ್ಳೆಯ ಕಾರ್ಯ, ಒಳ್ಳೆಯ ವಿಚಾರ ನಡೆಯುವಂಥ ಯೋಗ ಇದೆ. ಮತ್ತು ವಿದೇಶ ಪ್ರಯಾಣದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥ ಯೋಗ. ವಿದೇಶ ಪ್ರಯಾಣದಲ್ಲಿ ಉದ್ಯೋಗದಲ್ಲಾಗಲಿ, ಶಿಕ್ಷಣ ರೂಪದಲ್ಲಾಗಲಿ, ತಾಂತ್ರಿಕದಲ್ಲಾಗಲಿ, ಮೆಡಿಕಲ್ ಫೀಲ್ಡಲ್ಲಾಗಲಿ ಪ್ರತಿಯೊಬ್ಬರು ಈ ಒಂದು ವರ್ಷದಲ್ಲಿ ಅವರಿಗೆ ವಿದೇಶ ಪ್ರಯಾಣ ರೂಪದಲ್ಲಿ ಲಾಭ ಆಗ್ತಾ ಹೋಗುತ್ತೆ. ಆ ಲಾಭದಲ್ಲಿ ಅವರಿಗೆ ಉನ್ನತ ಸ್ಥಾನ ಮತ್ತು ಒಳ್ಳೆಯ ಮರ್ಯಾದೆ, ಒಳ್ಳೆಯ ಘನತೆ, ಒಳ್ಳೆಯ ಗೌರವ ಸಿಗುವಂಥ ಯೋಗ ಬರ್ತಾ ಹೋಗುತ್ತೆ. ಇದರಿಂದಾಗಿ ಅಕಸ್ಮಾತ್ವಾಗಿ ಈ ವರ್ಷದಲ್ಲಿ ಅವರು ಈ ಒಂದು ಕಾರ್ಯಕಲ್ಪಗಳು ಸಂಪೂರ್ಣವಾಗಿ ಪೂರೈಸುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಈ ವಿಚಾರ ಅನುಕೂಲ ರೂಪದಲ್ಲಿ ನಡೀತಾ ಹೋಯಿತು. ಈ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಎರಡನೇ ಭಾಗದಲ್ಲಿ ಅಂದರೆ ಸಂಪೂರ್ಣವಾಗಿ ಅನನುಕೂಲ ರೂಪದಲ್ಲಿ ಮಾನಸಿಕ ಒತ್ತಡ ಜಗಳ ಜಾಸ್ತಿ. ಮಾನಸಿಕ ಒತ್ತಡ, ಸಣ್ಣ ಪುಟ್ಟಕ್ಕೂ ತೊಂದರೆಗಳು, ಸಣ್ಣ ಪುಟ್ಟ ರೇಗಾಡೋದು, ಅದು ಒಳ್ಳೇದಿದ್ರು ಕೆಟ್ಟದೇ ಅನಿಸೋದು. ನೀವೇನೋ ಒಳ್ಳೇದು ಹೇಳಿದ್ರು ಇನ್ನೊಬ್ರಿಗೆ ಕೆಟ್ಟದ್ದು ಅನಿಸೋದು. ಈ ರೂಪದಲ್ಲಾಗಲಿ ಜಗಳಕ್ಕೆ ದಾರಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ, ಇರುಸು ಮುರುಸು ಜಾಸ್ತಿ. ಮನೆಯಲ್ಲೇ ಗಂಡ ಹೆಂಡತಿ ನಡುವೆ ಜಗಳ ಬರೋದು, ಇಲ್ಲ
ಮನೆಯ ಹಿರಿಯರ ಜೊತೆಗೆ ವಾದ ವಿವಾದ ಮಾಡೋದು, ಇಲ್ಲ ಮಕ್ಕಳೊಡನೆ ಸಣ್ಣ ಪುಟ್ಟಗೂ ತೊಂದರೆಗಳ ಅನುಭವಿಸೋದು, ಕೆಲವು ವಿಚಾರಗಳಿಂದಾಗಿ ಜಗಳಕ್ಕೆ ದಾರಿ ಆಗುವಂಥ ಸಂದರ್ಭಗಳಿದೆ. ಇದರಿಂದಾಗಿ ಮಕ್ಕಳ ಮೇಲೆ ನಿಗಾ ಇಟ್ಟು ಎಚ್ಚರಿಕೆಯಿಂದ ಸಂಪೂರ್ಣವಾಗಿ ಮುಂದುವರೆದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಸ್ವಲ್ಪ ಆರೋಗ್ಯ ಮೇಲೆ ನಿಗಾ ಇಡೋಷ್ಟು ಒಳ್ಳೆಯದಾಗುತ್ತೆ. ಯಾಕಂತಂದರೆ ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳು ಮತ್ತು ನೆಮ್ಮದಿ ಹಾಳಾಗುವಂಥ ಸ್ಥಿತಿಯಲ್ಲಿ ಮಾನಸಿಕ ಒತ್ತಡ ಮತ್ತು ಕಿರಿಕಿರಿಯಿಂದಾಗಿ ಸರಿಯಾದ ಊಟ ನಿದ್ದೆ ಸರಿಯಾಗಿ ನಿಮಗೆ ತೊಂದರೆಗಳು ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ತೊಂದರೆಗಳ ಮೇಲೆ ತೊಂದರೆ, ಪೆಟ್ಟು ಮೇಲೆ ಪೆಟ್ಟು, ಈ ರೂಪದಲ್ಲಿ ನಿಮಗೆ ಅಜೀರ್ಣಕ್ರಿಯೆ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರು ರೂಪದಲ್ಲಿ ವಿಚಾರ ನಡೀತಾ ಹೋಗುತ್ತೆ. ಇದರಿಂದಾಗಿ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಇದರಿಂದಾಗಿ ಒತ್ತಡ ಮೇಲೆ ಜಾಸ್ತಿಯಾಗಿ ನಿಮಗೆ ಆರೋಗ್ಯ ಮೇಲೆ ತೊಂದರೆಗಳಿಂದಾಗಿ ಮತ್ತು ಆಸ್ಪತ್ರೆ ಸೇರುವಂಥ ಯೋಗಗಳು ಇದೆ. ಸ್ವಲ್ಪ ಆದಷ್ಟು ಹುಷಾರಿದ್ದಷ್ಟು ಒಳ್ಳೇದಾಗ್ತಾ ಹೋಗುತ್ತೆ ವೀಕ್ಷಕರೇ. ಮತ್ತು ಉದ್ಯೋಗದಲ್ಲೇ ಬದಲಾವಣೆ ಬೇಡ. ಯಾಕಂತಂದರೆ ಈ ವಿಚಾರದಲ್ಲಿ ಭಾಳ ಹೋಪ್ಸ್ ಇಟ್ಕೊಂಡಿರ್ತಾರೆ. ಇದು ಬಿಟ್ಟು ನೆಕ್ಸ್ಟ್ ನಾನು ಯಾವುದೋ ದೊಡ್ಡ ಒಂದು ಕೆಲಸಕ್ಕೆ ಜಂಪ್ ಆಗ್ಬೋದು, ಯಾವುದೋ ಒಂದು ಕೆಲಸದಿಂದ ದೊಡ್ಡ ಹೆಸರು ಮಾಡ್ಬೋದು, ಒಳ್ಳೆ ಸಂಬಳ ತೊಗೋಬೋದು ಅಂತೇಳಿ. ಆದರೆ ಆದಷ್ಟು ಮಟ್ಟಿಗೆ ಆ ಒಂದು ವಿಚಾರದಿಂದ ಹಿಂದೆ ಸರಿದಷ್ಟು ಭಾಳ ಅನುಕೂಲ. ಯಾಕಂತಂದರೆ ಉದ್ಯೋಗ ನೀವು ಯಾವ ಥರ ನೀವು ಏನು ಮಾಡ್ತಾ ಇದ್ದೀರ ಇದರಿಂದ ಸ್ವಲ್ಪ ಪ್ರಗತಿ ಕಾಣುವಂಥ ಯೋಗ ಇದೆ. ಇದರಲ್ಲಿ ನೀವು ಆಸೆಯನ್ನು ದುರಾಸೆ ಪಟ್ಟಷ್ಟು ನಿಮಗೆ ಬದಲಾವಣೆಯಿಂದಾಗಿ ತೊಂದರೆಗಳು ಜಾಸ್ತಿ. ಆ ಥರ ನಿರ್ಧಾರದಿಂದಾಗಿ ನೀವು ನಿಮ್ಮ ಒಂದು ವೃತ್ತಿನೇ ನಿಮಗೆ ಮುಳು ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಯಾಕಂತಂದರೆ ಒಳ್ಳೆಯ ವೃತ್ತಿ ಇದೆ. ಈಗ ಈ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಹೋದಷ್ಟು ನಿಮಗೆ ಸಂಪೂರ್ಣವಾಗಿ ಕೈ ಸುಡುವಂಥ ಯೋಗ ಬರ್ತಾ ಹೋಗುತ್ತೆ. ಆ ಥರ ನಿರ್ಧಾರದಿಂದಾಗಿ ನೀವು ಸಂಪೂರ್ಣವಾಗಿ ಕೆಡಿಸ್ಕೋಬೇಕಾಗುತ್ತೆ. ಆಯಿತಾ? ಇದರಿಂದಾಗಿ ಸಂಪೂರ್ಣವಾಗಿ ಆದಷ್ಟು ಈ ಒಂದು ವಿಚಾರದಿಂದ ದೂರ ಇದ್ದಷ್ಟು ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕೆ ಪರಿಹಾರ ರೂಪದಲ್ಲಿ ಮಾರ್ಗ ಇದೆ. ಯಾವ ಥರ ಅಂತಂದರೆ ಬುಧವಾರದಂದು ಪ್ರತಿ ಬುಧವಾರ ಬೆಳಗಿನ ಜಾವ ಸಂಪೂರ್ಣವಾಗಿ ಸ್ನಾನ ಮಾಡಿ ಮಡಿ ಮೈಲಿಗೆಯಿಂದಾಗಿ ಮನೆ ದೇವರು ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಿ ತುಪ್ಪದ ದೀಪ ಹಚ್ಚಿ ಪ್ರತಿ ಬುಧವಾರ ಮನೆಯಲ್ಲಿ ಆ ತುಪ್ಪದ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಠಿಸಬೇಕಾಗುತ್ತೆ. ಈ ಥರ ಮಾಡಿದ್ರಿಂದಾಗಿ ಒಳ್ಳೇದಾಗ್ತಾ ಹೋಗುತ್ತೆ. ಅಥವಾ ನಿಮಗದು ಆಗಲ್ಲ, ವಿಷ್ಣು ಸಹಸ್ರನಾಮಿಗೆ ಪಠಿಸೋಕ್ಕಾಗಲ್ಲ ಅಂತಂದರೆ ಹಸಿರು ಬಟ್ಟೆ ಧರಿಸಿ ಶುಭ ಫಲ ಸಿಗುವಂಥ ಯೋಗ ಬರುತ್ತೆ ಆ ದಿನ. ಈ ಥರ ಮಾಡಿ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ರಾಶಿಯವರು ತಕ್ಕ ಮಟ್ಟಿಗೆ ಕೆಟ್ಟದಿದೆ ಮತ್ತು ನಿಮಗೆ ಆದಷ್ಟು ಒಳ್ಳೆಯದಾಗುವಂಥ ಯೋಗಗಳು ತುಂಬ ಚೆನ್ನಾಗಿದೆ. ಮತ್ತು ಹೆಚ್ಚಿನ ಮಾಹಿತಿ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖ ಅನುಭವ ಅಂತ ಒಳ್ಳೆಯದಾಗಲಿ ವೀಕ್ಷಕರೇ.